ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ಸೇರಿದಂತೆ ರಾಜ್ಯದ ನೀರಾವರಿ ಯೋಜನೆಗಳ ಅರ್ಜಿ ವಿಚಾರಣೆಗಳ ಕುರಿತು ಹಿರಿಯ ವಕೀಲರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ರಾತ್ರಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಶ್ಯಾಮ್ ದಿವಾನು, ನಮ್ಮ ಅಡ್ವೊಕೇಟ್ ಜನರಲ್ಲು, ಮೋಹನ್ ಕಾತರ್ಕಿ, ನಮ್ಮ ಪಾಟೀಲು ಮತ್ತು ನಮ್ಮೆಲ್ಲ ಆಫೀಸರ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ದು. ಕೆಲವು ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೋಬೇಕಾಯಿತು. ಸುಮ್ಮನೆ ಅದನ್ನು ಟೈಮು ಅಂತೇಳಿ ತಿಳ್ಕೊಂಡೆಲ್ಲ ಹೋಗ್ತಾಯಿದ್ರು. ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀನಿ, ಕೆಲವು ಲೀಗಲ್ ಇಶ್ಯೂಸು. ಸೊ ನಮ್ಮ ಸೋಮವಾರ ಪಾಟೀಲ್ ಅವರು, ಅಡ್ವೊಕೇಟ್ ಜನರಲ್ಲು ಇಬ್ಬರು ಸೇರಿ ಪ್ರೆಸೆಂಟ್ ಮಾಡಿ ಸ್ಪೆಷಲ್ ಬೆಂಚ್ ಕಾನ್ಸ್ಟಿಟ್ಯೂಷನ್ ಮಾಡ್ತೀವಿ ಅಂತ ಕೋರ್ಟಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ವೇಸ್ಟ್ ಮಾಡ್ಕೊಳ್ಬಾರ್ದು. ಏನಾದ್ರು ಜಜ್ಮೆಂಟ್ ಬರಲಿ, ಅದು ಬೇರೆ ವಿಚಾರ. ಸೊ ಅದಕ್ಕೆ ನಾವು ಅವ್ರಿಗೆಲ್ಲ ನಮ್ಮ ಗೌರ್ಮೆಂಟ್ ಸ್ಟ್ಯಾಂಡ್ ಏನು ಅನ್ನೋದು ನಾವು ತಿಳಿಸಿದ್ದೀವಿ. ಮೇಜರು ಕಾವೇರಿ, ಮೂರನೇದು ಮಾತಾಡಿ. CR ಪಾಟೀಲು 2-3 ಮೀಟಿಂಗ್ ಮಾಡಿದ್ರು, ಕರೆಸಿದ್ರು, ಅವ್ರು ಮುಂದಕ್ಕೆ ಆಗ್ತಾರೆ. ಅಂಟಿಲ್ ನಮ್ಮ ಕರ್ನಾಟಕದ MP ಗಳು ಅವರು ಧೈರ್ಯವಾಗಿ ಈ ರಾಜ್ಯದ ಹಿತಕ್ಕೆ ಹೋರಾಟ ಮಾಡಲಿಲ್ಲ ಅಂತಂದರೆ ನಮಗೆ ನ್ಯಾಯ ಅವ್ರು ಒದಗಿಸ್ಕೊಡೋಕ್ಕಾಗಲ್ಲ. ಇನ್ನು ದೆಹಲಿಯಲ್ಲಿ ನೀರಾವರಿ ಸಂಬಂಧ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಕಾವೇರಿ ಮೇಕೆದಾಟು ಕೃಷ್ಣ ಸಂಬಂಧ ಸಭೆಯಲ್ಲಿ ಚರ್ಚಿಸಲಾಗಿದೆ. ಸುಪ್ರೀಂ ಕೋರ್ಟ್ ಲೀಗಲ್ ಟೀಮ್ ಜೊತೆ ಚರ್ಚೆ ಆಯಿತು. ಯಾವುದೇ ಕಾರಣಗಳನ್ನು ನೀಡಿ ವಿಳಂಬವಾಗದಂತೆ ನೋಡಿಕೊಳ್ಳಿ. ಜಲ ವಿವಾದಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಎಂಪಿಗಳು ಚಕಾರ ಎತ್ತುತ್ತಿಲ್ಲ ಅಂತ ಕಿಡಿಕಾರಿದ್ರು. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಅಂಕುಶ ಹಾಕುವ ಸರ್ಕಾರದ ನಡೆ ಖಂಡಿಸಿ ಇಂದಿನಿಂದ 4 ದಿನಗಳ ಕಾಲ ರಾಜ್ಯದಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಆರ್ಎಸ್ಎಸ್ನ ಸಂಚಾಲಕ ಮೋಹನ್ ಭಾಗವತ್. ಇಂದು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ನಾಳೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ನಂತರ ಆರ್ಎಸ್ಎಸ್ನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ನವೆಂಬರ್ 8 ಮತ್ತು 9ರಂದು ಆರ್ಎಸ್ಎಸ್ನ 100 ವರ್ಷ ಪೂರೈಸಿದ ಅಂಗವಾಗಿ ನವ ಕ್ಷಿತಿಜ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿವಿಧ ರಾಜ್ಯಗಳಿಂದ ಬರುವ ಗಣ್ಯರಿಗೆ ಉಪನ್ಯಾಸ ನೀಡಲಿದ್ದಾರೆ. ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಸಂಘರ್ಷದ ಬಗ್ಗೆ ಬೆಂಗಳೂರಿನಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ ನೇತೃತ್ವದಲ್ಲಿ ಸಭೆ ಆಯಿತು. ನವೆಂಬರ್ 13 ಅಥವಾ 16ರಂದು ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಸಭೆಯಲ್ಲಿ ಆರ್ಎಸ್ಎಸ್ನ ಮುಖಂಡರು ಮನವಿಯನ್ನು ಮಾಡಿಕೊಂಡರು. ಸಂಜೆ 3 ಗಂಟೆಯಿಂದ 6 ಗಂಟೆ ತನಕ ಪಥಸಂಚಲನಕ್ಕೆ ಅವಕಾಶ ಕೊಡಿ. 850 ಜನ ಗಣವೇಷಧಾರಿಗಳು ಮಾತ್ರ ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. 4 ಸಾಲಿನ ಬದಲು 3 ಸಾಲಿನಲ್ಲಿ ಪಥಸಂಚಲನ ಮಾಡ್ತೀವಿ. ಪಥಸಂಚಲನದಲ್ಲಿ ಕಲಬುರಗಿ ಜಿಲ್ಲೆಯವರನ್ನ ಹೊರತುಪಡಿಸಿ ಹೊರಗಿನವರಿಗೆ ಅವಕಾಶ ಕೊಡಲ್ಲ ಅಂತ ಆರ್ಎಸ್ಎಸ್ನ ಮುಖಂಡರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ನವೆಂಬರ್ 9ಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಉಪರಾಷ್ಟ್ರಪತಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಕರ್ನಾಟಕ ಪ್ರವಾಸವನ್ನು ಕೈಗೊಂಡಿರುವಂಥದ್ದು. ನವೆಂಬರ್ 9ರಂದು ಮೈಸೂರಿಗೆ ಭೇಟಿ ನೀಡಿ ನಾಡದೇವತೆ ಚಾಮುಂಡಿ ತಾಯಿಯ ದರ್ಶನ ಪಡೆಯಲಿದ್ದಾರೆ. ನಂತರ ಹಾಸನದ ಶ್ರವಣಬೆಳಗೊಳಕ್ಕೆ ಭೇಟಿ ನೀಡಿ ಅಲ್ಲಿ 108 ಶಾಂತಿ ಸಾಗರ ಮಹಾರಾಜರ ಪ್ರತಿಮೆ ಅನಾವರಣ ಮತ್ತು 4ನೇ ಬೆಟ್ಟದ ಪದನಾಮಕರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಭಾಗವಹಿಸುತ್ತಾರೆ. ಉಪಸಭಾಪತಿ ರುದ್ರಪ್ಪ ಲಮಾಣಿ ನೇತೃತ್ವದ ಅರ್ಜಿ ಸಮಿತಿ ಇಂದು ಹುಬ್ಬಳ್ಳಿಗೆ ಭೇಟಿ ನೀಡಲಿದೆ. 15 ಜನ ಶಾಸಕರನ್ನ ಒಳಗೊಂಡಂತಹ ಸಮಿತಿ ಇದೇ ಪ್ರಥಮ ಬಾರಿಗೆ ರಾಜಧಾನಿ ಬೆಂಗಳೂರನ್ನ ಹೊರತುಪಡಿಸಿ ಹುಬ್ಬಳ್ಳಿಯಲ್ಲಿ ಸಭೆ ಮಾಡ್ತಾ ಇದೆ. ಬೆಳಗ್ಗೆ ಐತಿಹಾಸಿಕ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲಿರುವಂತಹ ಪಿಟಿಷನ್ ಕಮಿಟಿ ನಂತರ ಹುಬ್ಬಳ್ಳಿ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸುತ್ತೆ. ಬಿಜೆಪಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಪ್ರತಿನಿಧಿಸುವಂತಹ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ 5 ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಪರಿಚಯ ಇಲ್ಲದವರು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದ್ರೆ ಹುಷಾರಾಗಿರಿ. ಇನ್ವಿಟೇಷನ್ ಕಾರ್ಡ್ ಕೊಡೋ ನೆಪದಲ್ಲಿ ಮನೆಗೆ ನುಗ್ಗಿ ದರೋಡೆ ಮಾಡ್ತಾ ಇದ್ದಾರೆ. ಆನೇಕಲ್ ತಾಲೂಕಿನ ನೆರಡೂರು ಗ್ರಾಮದಲ್ಲಿ ಇನ್ವಿಟೇಷನ್ ಕಾರ್ಡ್ ನೆಪದಲ್ಲಿ ಮನೆಗೆ ನುಗ್ಗಿದ ಖದೀಮರು ಅಟ್ಟಹಾಸ ಮೆರೆದಿದ್ದಾರೆ. ಮಹಿಳೆಯ ಕೈಕಾಲು ಕಟ್ಟಿ ಬರೋಬ್ಬರಿ 200 ಗ್ರಾಂ ಚಿನ್ನಾಭರಣವನ್ನ ಖತರ್ನಾಕ್ ಜೋಡಿ ಕದ್ಕೊಂಡು ಹೋಗಿರುವಂತದ್ದು. ರವಿಕುಮಾರ್ ಮತ್ತು ನಾಗವೇಣಿ ದಂಪತಿ ಮನೆಯಲ್ಲಿ ಕಳ್ಳತನ ಆಗಿದೆ. ರವಿಕುಮಾರ್ ಕೆಲಸಕ್ಕೆ ಹೋಗಿದ್ರು. ನಾಗವೇಣಿ ಒಬ್ಬರೇ ಮನೆಯಲ್ಲಿದ್ದಾಗ ಖದೀಮರು ಎಂಟ್ರಿ ಕೊಟ್ಟು ಕೈ ಚಳಕ ತೋರಿದ್ದಾರೆ. ಅಯ್ಯಮ್ಮ ಒಳಗಡೆ ಹೋಗಿ ಈಚೆ ಬಂದು ಬಾಗಿಲು ತಟ್ಟ ಇದ್ದಾಗ ಅವರು ಬಂದು ಮನೆ ಬಾಗಿಲು ತಟ್ಟಿದ್ದಾರೆ.
ಬಾಗಲ್ ತಟ್ಟಿ ಇವ್ರು ಇನ್ನೇನು ಓಪನ್ ಮಾಡಿ ನೋಡೋ ಅಷ್ಟೊತ್ತಿಗೆ ಇನ್ವಿಟೇಷನ್ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ವಿಟೇಷನ್ ಕೊಡಬೇಕು ಅಂತ ಸ್ವಲ್ಪ ಹೊತ್ತು ಇದಕ್ಕೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಹಿಂದೆಗಡೆಯಿಂದ ಬಂದಂಗೆ ಬಾಯಿ ಮುಚ್ಕೊಂಡು ಹಿಂದೆಗಡೆಯಿಂದ ಒಬ್ಬ ಯಾರೋ ಮಾಸ್ಕ್ ಹಾಕ್ಕೊಂಡು ಫುಲ್ಲು ಮಂಕಿ ಕ್ಯಾಪ್ ಹಾಕೊಂಡು ಒಬ್ಬ ಜೆಂಟ್ಸ್ ಬಂದು ಬಾಗಿಲು ಹಾಕ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿ ಅವ್ರಿಗೆ ಹಂಗೆ ಕತ್ ಮೇಲೆ ಚಾಕು ಇಟ್ಕೊಂಡು ನೀವು ಏನೇನು ನೋಡಿವೆ ಇದು ತೋರಿಸಿದ್ರೆ ಸುಮ್ಮನೆ ಬಿಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆದರಿಸಿ ಕತ್ ಮೇಲೆ ಚಾಕು ಇಟ್ಕೊಂಡು ಮನೇಲಿ ಏನೇನಿತ್ತೋ ಎಲ್ಲ ಅವ್ರಿಗೆ ತೋರಿಸ್ಕೊಂಡು ಎಲ್ಲ ತೊಗೊಂಡು ಆಮೇಲೆ ಲಗ್ನ ಪತ್ರಿಕೆ ಕೊಡೋ ಒಂದು ಸೋಗಿನಲ್ಲಿ ಬಂದು ಲಗ್ನ ಪತ್ರಿಕೆ ಕೊಡೋಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಲಗ್ನ ಪತ್ರಿಕೆ ಕೊಡೋ ಒಂದು ಮಾತು ಹೇಳ್ತಾ ಒಂದು ನೀರು ಕೊಡಿ ಅಂತ ಕೇಳಿದ್ದಾರೆ. ನೀರು ಕೊಡಿ ಅಂದಾಗ ಒಂದು 4-5 ಹೆಜ್ಜೆ ಇಟ್ಟಿದಾರೋ ಇಲ್ವೋ ಆ ಹಿಂದಿನಿಂದ ಒಂದು ಜೆಂಟ್ಸು ಬಂದು ಮುಂದೆ ಆ ಲೇಡಿ ಏನು ಬಂದಿದ್ದಾರೋ ಅವರು ಬಾಯಿಗೆ ಬಟ್ಟೆ ತುರುಕಿ ಚಾಕು ಇಟ್ಟು ಒಂದು ಚೇರ್ ಮೇಲೆ ಕರ್ಕೊಂಡೋಗಿ ರೂಮ್ ಕರ್ಕೊಂಡೋಗಿ ಅವ್ರ ವೇಲ್ನೇ ತಗೊಂಡೋಗಿ ಕಟ್ಟಾಕಿ ಹಿಂದೆ ಕೈ ಕಟ್ಟಾಕಿ ಅವರ ಕತ್ತತ್ರ ಚಾಕು ಇಟ್ಬಿಟ್ಟು ಅವ್ರ ಕತ್ತಲ್ಲಿರೋ ಏನು ಒಡವೆ ಇದೆಯೋ ಕಿವಿಯಲ್ಲಿರೋ ಒಡವೆಗಳು ಮತ್ತು ಮನೆ ಒಳಗೆ ಏನಿದೆಯೋ ಆ ಒಡವೆಗಳನ್ನೆಲ್ಲ ದೋಚಿದ್ದಾರೆ. ಇದೇ ರೀತಿ ಸುಮಾರು ಒಂದು 4-5 ಕಳ್ತನಗಳು ನಮ್ಮ ನೆರಳೂರಲ್ಲಿ ಆಗಿತ್ತು ಇದುವರೆಗೂ. ಬೆಂಗಳೂರಿನ ಯಾಮಿನಿ ಕೊಲೆ ಪ್ರಕರಣದ ಒಂದಿಷ್ಟು ಅಂಶ ಬಯಲಾಗಿದೆ. ಮೊಬೈಲ್ ರಿಟ್ರೀವ್ ವೇಳೆ ಸ್ಫೋಟಕ ವಿಷಯ ಬಯಲಾಗಿದೆ. ಯಾಮಿನಿ ಮೇಲೆ ಅನುಮಾನ ಪಡೋಕ್ ಮುಂದಾಗಿದ್ದಂತಹ ವಿಘ್ನೇಶ್ ಪ್ರತಿ ದಿನದ ಯಾಮಿನಿ ಚಟುವಟಿಕೆ ಮೇಲೆ ಕಣ್ಣಿಟ್ಟಿದ್ದಂತೆ ಯಾಮಿನಿ ಚಟುವಟಿಕೆ ತಿಳಿಯೋಕೆ ಮಿಷನ್ ಯಾಮಿನಿ ಪ್ರಿಯ ಅಂತ ವಾಟ್ಸ್ಆಪ್ ಗ್ರೂಪ್ ಬೇರೆ ಮಾಡಿದ್ದಾನೆ. ನಂತರ ಗ್ರೂಪ್ನಲ್ಲಿ ಯಾಮಿನಿಗೆ ಗೊತ್ತಾಗದೆ ಆಕೆಯ ಸ್ನೇಹಿತರನ್ನ ಸೇರಿಸಿ ನಾನು ಪೊಲೀಸ್, ನಾವಿಬ್ಬರು ಮದುವೆ ಆಗ್ತಿದ್ದೀವಿ, ಅವಳ ಪ್ರತಿ ಮೂಮೆಂಟ್ ಬಗ್ಗೆ ನಮಗೆ ನೀವು ಮಾಹಿತಿಯನ್ನು ಕೊಡಬೇಕು, ಇಲ್ಲಾಂದ್ರೆ ಕೇಸ್ ಹಾಕಿಸಿ ಲೈಫ್ ಹಾಳು ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಇದರಿಂದ ಹೆದರಿ ಯಾಮಿನಿ ಎಲ್ಲಿ ಹೋಗ್ತಿದ್ರು ಗ್ರೂಪ್ನಲ್ಲಿ ಅಪ್ಡೇಟ್ ಕೊಡ್ತಿದ್ರಂತೆ. ಜೊತೆಗೆ ರಿಟ್ರೀವ್ ವೇಳೆ ಕೆಲ ವಿಡಿಯೋ ಮತ್ತು ಫೋಟೋಗಳು ಸಿಕ್ಕಿವೆ ಎನ್ನಲಾಗ್ತಾ ಇದೆ. ಬೀದರ್ನ ಔರಾದ ತಾಲೂಕಿನ ಧೂಪತ ಮಹಂಗಾಂವ್ ಪಂಚಾಯಿತಿ ಪಿಡಿಒ ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಪಿಡಿಒ ಅನಿತಾ ಜೊತೆಗೆ ಪತಿ ದಯಾನಂದ್ ಕೂಡ ಲೋಕ ಬಲೆಗೆ ಬಿದ್ದಿರುವಂಥದ್ದು. ಡಿಜಿಟಲ್ ಖಾತಾ ಮಾಡಿಕೊಡೋಕೆ 14,000 ಲಂಚಕ್ಕೆ ರಾಜ್ಕುಮಾರ್ ಪಾಟೀಲ್ ಅನ್ನೋರಿಗೆ ಪಿಡಿಒ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. 12,000 ರೂಪಾಯಿ ಲಂಚ ಪಡೆಯುವ ವೇಳೆ ಸಿಕ್ಕಿ ಬಿದ್ದಿದ್ದಾಳೆ. ತಗೊಂಡ್ಬರ್ತಾರೆ ಅಂತಂದ हम हमारा नहीं रहता सर. ವ್ಯಕ್ತಿಯೊಬ್ಬನ ವಿಕೃತ ಅಸಭ್ಯ ವರ್ತನೆಗೆ ಧಾರವಾಡದ ರಾಜೀವ್ ಗಾಂಧಿ ನಗರದ ಜನರು ಕಂಗಾಲಾಗಿ ಹೋಗಿದ್ದಾರೆ. ಮಧ್ಯರಾತ್ರಿ ಏಕಾಂಗಿಯಾಗಿ ಬೆತ್ತಲಾಗಿ ವ್ಯಕ್ತಿಯೊಬ್ಬ ಓಡಾಡಿದ್ದಾನೆ. ಮುಖ ಮುಚ್ಚಿಕೊಂಡು ಯುವಕ ಬೆತ್ತಲಾಗಿ ಓಡಾಡಿರೋ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸೈಬರ್ ವಂಚನೆಗೆ ಸಿಲಿಕಾನ್ ಸಿಟಿಯೇ ಹೆಡ್ ಆಫೀಸ್ ಆದಂತೆ ಕಾಣಿಸ್ತಾ ಇದೆ. ದೇಶದಲ್ಲಿ ದಾಖಲಾಗುವ ಸೈಬರ್ ಪ್ರಕರಣಗಳಲ್ಲಿ 50% ಬೆಂಗಳೂರಿನಲ್ಲೇ ದಾಖಲಾಗಿವೆ. ಸೈಬರ್ ವಂಚಕರ ಬೆದರಿಕೆಗೆ ಹೆದರಿ ಜನರು ಹಣ ಕಳ್ಕೊಳ್ತಾ ಇದ್ದಾರೆ. ಈ ವರ್ಷ ಬರೋಬ್ಬರಿ 1,190 ಕೋಟಿ ಹಣ ಸೈಬರ್ ವಂಚಕರ ಪಾಲಾಗಿದ್ದು, ಅದರಲ್ಲಿ ಬೆಂಗಳೂರಿಗರ ಪಾಲು ಅಂದಾಜು 500 ಕೋಟಿಗೂ ಹೆಚ್ಚಿದೆ. ಅದರಲ್ಲೂ ವಿದ್ಯಾವಂತ, ಒಳ್ಳೆ ಕೆಲಸದಲ್ಲಿರುವ ಜನರು ಮತ್ತು ವೃದ್ಧ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಲೂಟಿ ಮಾಡ್ತಾ ಇದ್ದಾರೆ. ನಿತ್ಯ ಸರಾಸರಿ 50ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದೆ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ವೃದ್ಧನಿಗೆ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. 76 ವರ್ಷದ ವ್ಯಕ್ತಿಗೆ 1 ಕೋಟಿ ಪಂಗನಾಮ ಹಾಕಲಾಗಿದೆ. ವಂಚನೆಗೆ ಒಳಗಾದ ವೃದ್ಧನನ್ನ ಹುಬ್ಬಳ್ಳಿಯ ಕೇಶವಾಪುರದ ವಿನಯ ಕಾಲೋನಿಯ ನಾಗೇಶ್ ಶರ್ಮಾ ಅಂತ ಗುರುತಿಸಲಾಗಿದೆ. ಮುಂಬೈ ಕೊಲಾಬಾ ಠಾಣೆ ಅಧಿಕಾರಿಗಳ ಹೆಸರಲ್ಲಿ ವಂಚನೆ ಮಾಡಲಾಗಿರುವಂಥದ್ದು. ವಾಟ್ಸ್ಆಪ್ ಮೂಲಕ ವಿಡಿಯೋ ಕರೆ ಮಾಡಿದ್ದ ಅಪರಿಚಿತರು ಪೊಲೀಸ್ ಅಧಿಕಾರಿ ಅಂತ ಹೆದರಿಸಿದ್ದಾರೆ. ನೀವು ಮುಂಬೈನ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಖಾತೆ ತೆರೆದಿದ್ದೀರಿ, 2 ಕೋಟಿ ರೂಪಾಯಿ ವ್ಯವಹಾರ ಮಾಡೋಕೆ ಅಬ್ದುಲ್ನಿಂದ 20 ಲಕ್ಷ ರೂಪಾಯಿ ಕಮಿಷನ್ ಪಡೆದಿದ್ದೀರಿ. ಈ ಬಗ್ಗೆ ಠಾಣೆಯಲ್ಲಿ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಿಮ್ಮನ್ನ ಡಿಜಿಟಲ್ ಬಂಧನ ಮಾಡಿರುವುದಾಗಿ ಖದೀಮರು ಹೆದರಿಸಿ 1.07 ಕೋಟಿ ರೂಪಾಯಿ ವಂಚಿಸಿದ್ದಾರೆ. ಬೆಂಗಳೂರಿನ ಇಪಿಎಫ್ಒ ಸಾಫ್ಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿನ ವಂಚನೆ ಪ್ರಕರಣದ ತನಿಖೆ ಮುಂದುವರೆದಿದೆ. 2 ದಿನದಲ್ಲಿ ಪ್ರಾಥಮಿಕ ತನಿಖೆಯನ್ನು ಮುಗಿಸಿ ಕಬ್ಬನ್ ಪಾರ್ಕ್ ಪೊಲೀಸರು ಸಿಐಡಿಗೆ ವರ್ಗಾವಣೆ ಮಾಡಲಿದ್ದಾರೆ. 70 ಕೋಟಿ ವಂಚನೆ ಆರೋಪದ ಹಿನ್ನೆಲೆ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ.
ಕೆಎಂಎಫ್ ನಂದಿನಿ ತುಪ್ಪದ ದರ ದಿಢೀರಂತ ಏರಿಕೆ ಮಾಡಲಾಗಿದೆ. ಇಂದಿನಿಂದಲೇ ಲೀಟರ್ ತುಪ್ಪದ ದರ 90 ರೂಪಾಯಿ ಏರಿಕೆ ಆಗಿದೆ. ಈ ಮೂಲಕ 1 ಲೀಟರ್ ಕೆಎಂಎಫ್ ತುಪ್ಪದ ಬೆಲೆ ಬರೋಬ್ಬರಿ 700 ರೂಪಾಯಿ ದಾಟಿರುವಂಥದ್ದು. ಈ ಮೊದಲು ಜಿಎಸ್ಟಿ ಸ್ಲ್ಯಾಬ್ ಸುಧಾರಣೆಗೂ ಮುನ್ನ 650 ರೂಪಾಯಿ ಇತ್ತು. ಆದರೆ ಜಿಎಸ್ಟಿ ಸುಧಾರಣೆ ಬಳಿಕ 40 ರೂಪಾಯಿ ಇಳಿಕೆ ಆಗಿತ್ತು. ಆದರೆ ಈಗ ಜಾಗತಿಕ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಏರಿಕೆ ಎಫೆಕ್ಟ್ನಿಂದಾಗಿ ಅನಿವಾರ್ಯವಾಗಿ ಕೆಎಂಎಫ್ ಬೆಲೆ ಏರಿಕೆ ಮಾಡಲಾಗಿದೆ. ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಈಗ ತುಪ್ಪ ದರವನ್ನು ಪರಿಷ್ಕರಣೆ ಮಾಡಿ ನಾವು ಈಗ ಪ್ರತಿ ಕೆಜಿ ತುಪ್ಪಕ್ಕೆ ನಾವು 700 ರೂಪಾಯಿಗಳನ್ನು ಪರಿಷ್ಕರಣೆ ಮಾಡಿದ್ದೇವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು 2025 ಏಪ್ರಿಲ್ 1ರಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ಸುಮಾರು 4 ರೂಪಾಯಿಗಳನ್ನು ಸರ್ಕಾರ ಏನು ಏರಿಕೆ ಮಾಡಿತು. ಹಾಗಾಗಿ ನಾವು ತುಪ್ಪದ ದರವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈಗ ಪ್ರತಿ ಲೀಟರು ಪ್ರತಿ ಕೆಜಿಗೆ ಸುಮಾರು 700 ರೂಪಾಯಿನ ಮಾಡಿದ್ದೇವೆ. ನಾವು ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶೀಗಹಳ್ಳಿ ಗ್ರಾಮದಲ್ಲಿ ಕುಡಿಯೋ ನೀರಿಲ್ಲದೆ ಗ್ರಾಮಸ್ಥರು ಪರದಾಟ ನಡೆಸುತ್ತಿದ್ದಾರೆ. ಗ್ರಾಮದಲ್ಲಿ ಕಳೆದ 1 ತಿಂಗಳಿನಿಂದ ಕುಡಿಯೋ ನೀರಿಲ್ಲ. ಕುಡಿಯೋ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಗ್ರಾಮಸ್ಥರು ತೆರಳಬೇಕು. ನೀರಿನ ಸಮಸ್ಯೆ ಬಗೆಹರಿಸೋಕೆ ರೇಣೂರು ಗ್ರಾಮ ಪಂಚಾಯಿತಿಗೆ ಮನವಿ ಕೊಟ್ಟರೂ ಸ್ಪಂದಿಸುತ್ತಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ. ಈ ಊರು ನೀರು ನಿಂತೋಗಿ ಸುಮಾರು 1 ತಿಂಗಳಾಗಿದೆ. ಕುಡಿಯೋಕ್ಕೂ ಇಲ್ಲ, ಬಡಿಸ್ಕೊಳ್ಳೋಕ್ಕೂ ಇಲ್ಲ. ಮಕ್ಕಳು ಮರಿ ಇರೋರು ಏನು ಮಾಡಬೇಕು? ಟ್ಯಾಂಕರ್ ನೀರು ಸಮಸ್ಯೆ ಜಾಸ್ತಿ. ಇರೋ ಸಾಹುಕಾರನೋ ಹೊಡ್ಸ್ಕೊತಾ ಇದ್ದಾರೆ ಟ್ಯಾಂಕರ್ಗಳಲ್ಲಿ. ಇಲ್ಲದೆ ಇರೋ ಬಡವ್ರು ಏನು ಮಾಡಬೇಕು? ಕುಡಿಯೋಕ್ಕೆ ಸಹ ನೀರಿಲ್ಲ. ದಿನ ಬೆಳಗಾದರೆ ಯಾವುದಕ್ಕೂ 1 ಗ್ಲಾಸ್ ನೀರಿಲ್ಲದೆ ಆಗಿದೆ ಊರಲ್ಲಿ. 1 ತಿಂಗಳಾಯಿತು ನೀರು ಬಂದಿರೋದಿದ್ದು. ಇರೋ ಸಂಪುಗಳಲ್ಲಿ ಇರೋರಾದರೆ ಏನೋ ಅವ್ರು ಬಳಸ್ಕೊತಾರೆ, ಇದು ಮಾಡ್ಕೊತಾರೆ. ಸಂಪುಗಳಿಲ್ದಿರೋ ಏನು ಮಾಡೋದು ನೀರು ಅದು ಬೇಡ, ಸ್ವಲ್ಪ ಬುರ್ದೆ ನೀರು ಥರ ಬಂತು. ಅದನ್ನು ಹೋಗ್ಬಿಟ್ಟು ಬಳಸ್ಕೋಬೇಕು ಅಂತೆಲ್ಲ ಹೇಳಿದ್ರು. ಅದಿದ್ದು ಕೊಡಿಸ್ಮೇಲೆ ಪಂಚಾಯತಿಗೆ ಹೋಗಿದ್ವಿ ನಾವು. ಪಂಚಾಯತಿಗೆ ಹೋಗ್ಬಿಟ್ಟು ಬಾಟ್ಲಲ್ಲಿ ನೀರು ಇಟ್ಕೊಂಡು ಹೋಗಿ ಕೊಟ್ಟಿದ್ವಿ, ತೋರಿಸಿ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಬೋಂಡೋಣಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೀವಕ್ಕೆ ಗ್ಯಾರಂಟಿಯೇ ಇಲ್ಲದಂತಾಗಿದೆ. ಬಡ ಮಕ್ಕಳ ಜೀವ ಪಡೆಯೋಕೆ ಸರ್ಕಾರಿ ಶಾಲೆ ಕಾದು ಕುಳಿತಿದೆ. ಕುಸಿದು ಬೀಳೋ ಹಂತದಲ್ಲಿದ್ರೂ ಯಾರೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ. 1959ರಲ್ಲಿ ನಿರ್ಮಾಣಗೊಂಡ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ 154 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದರೆ ಮಳೆ ಬಂದ್ರೆ ಆವರಣ ಜಲಮಯವಾಗುತ್ತೆ, ಕಟ್ಟಡಗಳು ಶಿಥಿಲಗೊಂಡಿದೆ. ಕಟ್ಟಡಗಳಿಂದ ತೆರವು ಮಾಡಿ ಅಂದ್ರೆ ಯಾವ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. 1ರಿಂದ 7ನೇ ತರಗತಿವರೆಗೆ ಮಕ್ಕಳು ಬರ್ತಿದ್ದಾರೆ. ಈ ಶಾಲೆ ತುಂಬ ದಿನಗಳಿಂದ ಉದುರಿ ಬೀಳುತ್ತಿದೆ. ಇದನ್ನು ನಾವು ಯಾವಾಗಲೂ ಬರ್ತಿರ್ತೀವಿ. ಇಲ್ಲಿ ಸರ್ ಮಾತಾಡ್ಸಲು ಮತ್ತು ಆಟ ಆಡೋದು ಬರಲು ಬಂದಾಗ ಇದು ಹಾಗೆ ಉದುರು ಬೀಳುತ್ತದೆ. ನೀವು ಸ್ವಲ್ಪ ಗಮನ ಕೊಟ್ಟು ಇದನ್ನು ಬಿಡಿಸ್ಬೇಕೆಂದು ತಮ್ಮಲ್ಲಿ ಕೇಳ್ತೀವಿ. ಎಲ್ಲರೂ ಮಕ್ಕಳು ಓಡಾಡ್ತಾರೆ ಇಲ್ಲಿ? ಹ್ಞೂ ರೀ, ಎಷ್ಟೋ ಹುಡುಗರು ಆಟ. ಕಳೆದ 25 ದಿನಗಳಿಂದ ಬೀದರ್ನ ಕೆವಿಕೆ ಕಚೇರಿಗೆ ಬೀಗ ಹಾಕಿದ್ರು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸೈಲೆಂಟ್ ಆಗಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿಯನ್ನು ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಬೀದರ್ನ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಬೀಗ ತೆಗೆಯುವಂತೆ ಫಾರ್ಮ್ ಮ್ಯಾನೇಜರ್ಗೆ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ. ತಾಯಿ ಹುಲಿಯಿಂದ ಬೇರ್ಪಟ್ಟಿದ್ದ ಮರಿ ಹುಲಿಯನ್ನ ಸೆರೆ ಹಿಡಿಯಲಾಗಿದೆ. ಮೈಸೂರಿನ ನಂಜನಗೂಡು ತಾಲೂಕಿನ ಹೊಸಬೀಡು ಗ್ರಾಮದ ಬಳಿ 1.5 ವರ್ಷದ ಹುಲಿಯನ್ನ ಸೆರೆ ಹಿಡಿಯಲಾಗಿರುವಂಥದ್ದು. ವಾರದ ಹಿಂದೆಯಷ್ಟೇ ಈರೇಗೌಡನ ಗ್ರಾಮದ ಬಳಿ ತಾಯಿ ಹುಲಿಯನ್ನ ಸೆರೆ ಹಿಡಿಯಲಾಗಿತ್ತು. ಇದೀಗ ಸೋಮೇಶ್ ಅನ್ನೋರ ಜಮೀನಿನಲ್ಲಿ ಹುಲಿ ಮರಿಯನ್ನ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ರಸ್ತೆ ವಿಸ್ತರಣೆ ಕಾಮಗಾರಿಗೆ ಮತ್ತೆ ವಿಘ್ನ ಎದುರಾಗಿದೆ. ರಸ್ತೆ ನಿರ್ಮಾಣಕ್ಕಾಗಿ ಕಾನೂನು ಬಾಹಿರವಾಗಿ ಜಾಗವನ್ನು ಅತಿಕ್ರಮಣ ಮಾಡಲಾಗಿದೆ ಅನ್ನೋ ಆರೋಪ ಇತ್ತು. ಎಪಿಎಂಸಿ ಮಾಜಿ ಅಧ್ಯಕ್ಷ ಕುರ್ಕಿ ರಾಜೇಶ್ವರಿ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಹಿನ್ನೆಲೆ ಕಾಮಗಾರಿ ಸ್ಥಗಿತಗೊಂಡಿತ್ತು. ಧೂಳಿನ ಸಮಸ್ಯೆ ಎದುರಾಗಿದ್ದು ಕಾಮಗಾರಿ ಆರಂಭಿಸುವಂತೆ ಸ್ಥಳೀಯರು ಲೋಕೋಪಯೋಗಿ ಇಲಾಖೆಯನ್ನು ಒತ್ತಾಯಿಸಿದ್ರು. ಇದಕ್ಕೆ ಆಕ್ಷೇಪಿಸಿರುವಂತಹ ರಾಜೇಶ್ವರಿ ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ವರೂರ ನವಗ್ರಹ ಕ್ಷೇತ್ರದಲ್ಲಿ ಸಿದ್ಧಚಕ್ರ ಆರಾಧನೆ ನಡೀತಾ ಇತ್ತು. ನಿನ್ನೆ ಕಾರ್ಯಕ್ರಮಕ್ಕೆ ತೆರೆ ಬಿದ್ದಿದೆ. ಜೈನ ಮುನಿ ಗುಣಧರ ನಂದಿ ಮಹಾರಾಜರ ಸಾನ್ನಿಧ್ಯತೆಯಲ್ಲಿ ಪಾರ್ಶ್ವನಾಥ ತೀರ್ಥಂಕರಿಗೆ ಪಂಚಾಮೃತ ಅಭಿಷೇಕ ಸೇರಿ ಪೂಜೆ ನೆರವೇರಿತು. ಸಿದ್ಧಚಕ್ರ ಆರಾಧನೆಯಲ್ಲಿ ವಿವಿಧ ರಾಜ್ಯಗಳ ಜೈನ ಮುನಿಗಳು ಪಾಲ್ಗೊಂಡಿದ್ದರು.
ಕಮಲ್ ಹಾಸನ್ ಅಭಿನಯದ ನಾಯಕನ್ ಚಿತ್ರ ಮರು ಬಿಡುಗಡೆಗೆ ಕನ್ನಡಪರ ಹೋರಾಟಗಾರ ಬಾಟಲ್ ನಾಗರಾಜ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ನಾಯಕನ್ ಮರು ಬಿಡುಗಡೆಯಾಗ್ತಾ ಇದೆ, ಆದರೆ ಕಮಲ್ ಹಾಸನ್ ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ. ಅವರು ಕ್ಷಮೆ ಯಾಚಿಸುವಂತೆ ಕೋರ್ಟ್ ಹೇಳಿದೆ, ಆದರೂ ಅವರು ಕ್ಷಮೆಯನ್ನ ಕೇಳದೇ ಇಲ್ಲ. ಹೀಗಾಗಿ ಕಮಲ್ ಹಾಸನ್ ಚಿತ್ರಕ್ಕೆ ಅವಕಾಶ ಬೇಡ ಅಂತ ಇಂದು ಸಂಪಿಗೆ ಚಿತ್ರಮಂದಿರದ ಬಳಿ ಬೆಳಗ್ಗೆ 11:30 ಸುಮಾರಿಗೆ ಧರಣಿ ಮಾಡ್ತೀನಿ ಅಂತ ಅವರು ಕಿಡಿಕಾರಿದ್ರು.